ಯಾವ್ದೋ ಮದುವೆ ಗಂಡು ತೋರಿಸ್ತೀಯ, ಜೊತೆಗೆ ಬೋನಲ್ಲಿರೋ ಸಿಂಹನ್ನು ತೋರಿಸ್ತೀಯ. ಏನಿಲ್ಲ ಒಂದಕ್ಕೊಂದು ಸಂಬಂಧ ಏನೂ ಇಲ್ಲ ಕಣ, ಬರೀ ಅನ್ನೋ ಬಂದ್ರ. ಮಾಮೂಲಿ ಮದುವೆಗಳಲ್ಲಿ ಗಂಡು ಕಾರಲ್ಲೋ ಹೀರೋ ಹೊಂಡ ಸ್ಕೂಟರ್ಲ ಬರ್ತಾನೆ. ಹೊಟ್ಟೆ ತುಂಬಿ ಜನ ಆದ್ರೆ ಕುದುರೆ ಮೇಲೋ ಇಲ್ಲ ರಥ ಮಾಡಿಕೊಂಡು ಕರ್ಕೊಂಡ್ ಬರ್ತಾರೆ. ಈ ಪುಣ್ಯಾತ್ಮ ಮದುವೆ ಗಂಡು ನಾನು ಸಿಂಹದ ಮೇಲೆ ಕುಂತ್ಕೊಂಡ್ ಬರ್ಬೇಕು ಅಂತ ಆಸೆ ಮಾಡಿಕೊಂಡ್ಬಿಟ್ಟಿದ್ದೆ ಕಣ. ಹಂಗಾರೆ ಸಿಂಹವ ಬೋನಿಂದ ಆಚೆಗೆ ಬಿಟ್ಬಿಟ್ಟು ಈ ಪುಣ್ಯಾತ್ಮನ್ ಕುಂಡ್ರಸದಲ್ವೇ ಇಲ್ಲ. ಗೊತ್ತಾಗಿರೋದು ಬಡ್ಡಿ ಮಗಂಗೆ ಸಿಂಹದ ಕತೆ. ನೀನ್ ಹೇಳೋದು ಸಹಿ ಹಾಕೊಂಡ್ಬಿಡ್ಲಣ್ಣ. ಆ ಸಿಂಹಕ್ಕೆ ಬಡ್ಡಿ ಮಗ ಒಂದೇ ಗುಕ್ಕೆ ಆಗ್ಬಿಡ್ತಾನೆ. ಅದಕ್ಕೆ ಇವನಪ್ಪ ಒಂದ್ ಐಡಿಯಾ ಓಡಿಸಿ, ಅಯ್ಯ ನೀನ್ ಸಿಂಹ ಕೊಟ್ಟಿದ್ದ ನನ್ನ ಮಗನೇ, ನಿನ್ನ ತಕೊಂಡೋಗ್ಬಿಟ್ಟು ಸಿಂಹದ ಮೇಲೆ ಕುಂಡ್ರಸಿದ್ರೆ ನೀನ್ ಮದುವೆ ಬಿಟ್ಟು ತಿಥಿ ಮಾಡ್ಬೇಕಾಯ್ತದೆ. ನಾನು ನೀನ್ ಸಿಂಹದ ಮೇಲೆ ಕುಂತ್ಕೋಬೇಕು ಅನ್ನೋದಾದ್ರೆ ಸಿಂಹ ಬೋನಲ್ಲಿರ್ಲಿ, ನೀನ್ ಅದ್ರ ಮ್ಯಾಗಡೆ ಕುರ್ಚಿ ಹಾಕಿ ಕುಂತ್ಕೊಂಡ್ಬಿಡು ಅಂತವ. ಹಿಂಗ್ ಕುಂಡ್ರಸ್ಕೊಂಡು ಕರ್ಕೊಂಬರ್ತಾನೆ ಕಣ. ಯಾರಲ್ಲ ಇವನು, ಯಾವ ಊರಪ್ಪ ಇವಂದು? ಇಂಥ ತಿರುಗ್ ಜೋಗಿ ಹಾಕ್ಬೇಕಂತ ಇವಕ್ಕೆ. ಅಯ್ಯ ಇದು ನಮ್ಮೂರವಲ್ಲ ಕಣ, ಪಕ್ಕದ ಪಾಕಿಸ್ತಾನದವು. ಹಂಗಿದ ಮೇಲೆ ತಿರುಗ್ ಜೋಗಿ ಮಾಡ್ಲೇಬೇಕು ಕಂಬುಡ್ಲ. ಒಗಲೆ ಮೇಲೆ ಹಿಟ್ಟಿನ ಮಡಿಕೆ ಲೆಟ್ಟೆ ಹೊಡಿದಿದ್ರು ಇಂಥ ತಿರುಗ್ ಜೋಗಿಗೆ ಏನೋ ಬರಲಿಲ್ಲ ಇವಕ್ಕೆ. ಅಷ್ಟೇ ಅಲ್ಲ ಕಲಣ, ಮದ್ವೆ ಗಂಡಿಗೆ ಬಂದಿರೋ ಮುಯಿ ನೋಡ್ಲಣ ಇಲ್ಲಿ. ಅಲ್ಲೇ ಇಷ್ಟೊಂದು ಗಿಫ್ಟ್ ಕೊಟ್ಟು ಹೋಗವ್ರಿ ಅಂದ್ರಿ. ಮದುವೆ ಆಯ್ತಾರ ಬಡ್ಡಿ ಮಗ ರಾಜಕಾರಣಿ ಹುಡ್ದೋನಿರ್ಬೇಕು ಕಣ್ಲ. ಯಾವೊಂದು ತಲೆಗೆ ಹೊಡೆದು ಕೋಟಿ ಗಟ್ಲೆ ಸುರಿದು ಮದುವೆ ಮಾಡಿ ಬಿಲ್ಡಪ್ ತಗೊಳ್ಳೋದನ್ನೇ ಬಾಳ್ಮೆ ಮಾಡ್ಕೊಂಡ್ಬಿಟ್ಟವ್ರಿ. ಹೈಸ್ಕೊಂಡ್ ಕುಂತಿರ ನನ್ ಮುಂದೆ ಇಂಥ ಜೋಗಿ ಮಾಡಿದ್ರಿ, ಅದೆಂತ ವಿಕಾರ ಖುಷಿ ಸಿಗ್ತದೆ ಅಂತ ಇವಕ್ಕೆ. ಅಯ್ಯ ಆಸ್ಥಾನ ಮುಂದೆ ಕುಂತ್ಕೊಂಡು ನಾನು ಹಲವಾರು ತಿಂದೆ, ಬೊಲೆ ಸಿಹಿ ಆಗಿತ್ತು ಅಂತ ಹೇಳ್ಕೊಳ್ಳೋದ್ರೆ ದೊಡ್ಡ ಅಸ್ಕೆ ಆಗೈತೆ ಕಣ. ಕೆಲವ್ರಿಗೆ ಕಾಳದ ದುಡ್ಡು ಎಡ್ತೀನಿ ಅಂತ ಇಟ್ಕೊಳ್ಳೋದು, ಕಡೆ ಪಕ್ಷ ಸೋರಿಕೆ ಮಾಡಾದ್ರೆ ಕಳ್ಕೊಬಿಡೋಣ ಅಂತ ಹೊಂಟಿರ್ತವೆ ಕಣ. ಆದ್ರೆ ಅಂತ ಕಳ್ರಲ್ಲವ ಕಾನೂನಿನ ಕಣ್ಣುಗುವೆ ಕಾರದ ಪುಡಿ ಹೊಡೆದು ಓಡಾಡ್ತಾ ಇರ್ತವೆ. ಆದ್ರೆ ನಿಮ್ ಸಿದ್ದಣ್ಣ ಕೊಟ್ಟಿದ್ ಪದಕನುವೆ ಕೈ ಮುಗಿದು ವಾಪಸ್ ಕೊಟ್ಟೈತೆ ನೋಡಿಲಿ. ಅದ್ಯಾಕಪ್ಪ ವಾಪಸ್ ಕೊಡ್ತಂತೆ? ಅದನ್ನೇ ಕೇಳ್ತೀನಿ ತಡಿಯಪ್ಪ. ಅಣ್ಣ ಸಿದ್ದಣ್ಣ ಅದ್ಯಾಕಣ್ಣ ಪದಕ ವಾಪಸ್ ಕೊಟ್ಟಂತೆ? ಬೇಡಪ್ಪ, ಏನು ಪದಕ ಗಿದಕ ಏನು ಕೊಡ್ಬೇಡ್ರಿ ಅಂತ ಹೇಳಿ, ಆದರೂ ಒಂದು ಚಿನ್ನದ ಪದಕ ಕೊಟ್ಬಿಟ್ಟಿದ್ದಾರೆ. ಈಗೆಲ್ಲ ಈ ಪ್ರಶಸ್ತಿ ಇವೆಲ್ಲ ಬಹು ತಗೊಳ್ಳೋದೇ ಕಷ್ಟ ಆಗ್ಬಿಡಿದೆ. ನಾವು ಒಂದು ವಾಚ್ ಇಸ್ಕೊಂಡ್ಬಿಟ್ಟು ದೊಡ್ಡ ಕೆಲಸ. ವರ್ಮಾ ಅಂತ ಒಬ್ಬ ಡಾಕ್ಟ್ರು ನನಗೊಂದು ವಾಚ್ ಕೊಟ್ಬಿಟ್ಟೆ. ನಾವು ಒಂದು 5-6 ತಿಂಗಳು ಕಟ್ಕೊಬಿಟ್ಟೆ. ಅದೇ ಒಂದು ದೊಡ್ಡ ಇಶ್ಯೂ ಆಗಿ ಸಿದ್ದರಾಮಯ್ಯ ಸಾಮಾಜಿಕ ಅಂಥದ್ದು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಇಂಥ ವಾಚ್ ಕಟ್ಕೊಬಿಟ್ಟಿದ್ದಾರೆ, ದೊಡ್ಡ ಪ್ರಚಾರ ಆಗ್ಬಿಡ್ತು. ಅದನ್ನ ಯೂನಿವರ್ಸಿಟಿಗೆ ಇದಕ್ಕೆ ಕೊಟ್ಬಿಟ್ಟೈತೆ, ಗೌರ್ಮೆಂಟಿಗೆ ಕೊಟ್ಬಿಟ್ಟೈತೆ. ಬೇಡಪ್ಪ ಇದು ಕಟ್ಕೊಳ್ಳೋದೇ ಬೇಡ, ಸವಾಸ ಬೇಡ ಅವ್ರು ಕೊಟ್ಬಿಟ್ಟೆ. ಈಗ ಚಿನ್ನದ ಪದಕ ಕೊಟ್ಟಿದ್ದಾರಲ್ಲ, ಇದನ್ನು ಯೂನಿವರ್ಸಿಟಿಗೆ ಕೊಟ್ಬಿಡ್ತೀನಿ ಅಂತ ತಗೊಳಪ್ಪ. ರಾಯರೆಡ್ಡಿ ಅವ್ರು ಕೊಟ್ಟಿರ್ತಕ್ಕಂಥ ಚಿನ್ನದ ಪದಕ, ಇನ್ನೊಂದು ಏನೋ ಕೊಟ್ಟವ್ರಪ್ಪ ನನಗೆ, ಬೆಳ್ಳಿದೇನೋ ಒಂದು ಬಸವನ ಆಕಳು ಅವೆರಡೂ ನೀವು ಇಟ್ಕೊಳ್ರಿ ಇಲ್ಲಿ ಯೂನಿವರ್ಸಿಟಿನಲ್ಲಿ. ಬೇಡ, ನಮ್ಮ ಮನೇಲಿ ಭಾಳ ಆಕಳುಗಳಿದ್ದಾವೆ ಕೊಟ್ಟಿದ್ದವು, ಅದರಿಂದ ಎರಡು ಇಲ್ಲೇ ಯೂನಿವರ್ಸಿಟಿಲಿ ಇರಲಿ.
ಅದ್ಯಾಕೆ ಹಿಂಗ್ ಮಾಡ್ತೀಯಪ್ಪ? ಯಾಕಂದ್ರೆ ಈ ಕಾಂಟ್ರವರ್ಸಿಗಳು ಭಾರಿ ಕಷ್ಟ ಈಗ ನಮಗೆ. ಇಂಥ ಸಣ್ಣ ಸಣ್ಣ ವಿಚಾರನೇ ದೊಡ್ಡ ಇಶ್ಯೂ ಮಾಡಿ ಅದನ್ನು ರಾಜಕೀಯವಾಗಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸಗಳಾಗ್ತವೆ. ಏನು ಮಾಡಂಗಿಲ್ಲ ಕಣ, ನಾನು ನೀನು ಹುಟ್ಟಿದ ಕಾಲ ಅಂತದ್ದು. ಕರೆಕ್ಟ್ ಆಗಿ ಹೇಳಿದೆ ಕಣ್ಲೆ. ಹಾಳೆ ಕಾಲ ಕುಲಿಗೆಟ್ಟೋಗಿ ಜನಜಾತ್ರೆ ಎಲ್ಲ ವಲಸೆದ್ದು ಹೋಗ್ಬಿಟ್ಟೈತಿ. ಇದ್ರ ಮಧ್ಯೆ ನಿಂತ್ಕೊಂಡು ನಾವು ಮಾತ್ರ ಸುಖವಾಗಿರ್ಬೇಕು ಅನ್ಕೊಂಡ್ರೆ ಹೆಂಗೈತಿದ್ಲ? ನಾವು ಗೊತ್ತಾಗ್ಬೇಕಾಯ್ತದೆ ಅಷ್ಟೇ. ಈಗ ನಡಿಯಪ್ಪ, ಮುಂದೂರು ಯಾವುದೋ ನೋಡ್ಕೊಂಡು ಹೋಗ್ಬಿಡೋಣ. ಶಿವನಿ ಶಂಭುಲಿಂಗ.